ತಂದೆ ಸಮಾಧಾನ ಪಟ್ಕೊಂಡ. ಆದರೆ ಅರುಂಧತಿ ಅವನ ಒಳಗೆ ವೇದನೆ ಆಗ್ತಾ ಇದೆ ಅಂತ ಅವಳು ನೋಡಿದ್ಲು. ಅದು ತುಂಬ ಚೆನ್ನಾಗಿದೆ. ಇಲ್ಲಿಲ್ಲ, ಅದು ಬೇರೆ ಯಾವುದೋ ಪುರಾಣದಲ್ಲಿದೆ, ನನಗೆ ಎಲ್ಲಿ ನೆನಪಾಗ್ತಿಲ್ಲ, ಮೋಸ್ಟ್ಲಿ ಮಾರ್ಕಂಡೇಯ ಪುರಾಣದಲ್ಲಿ. ಅವಳು ಸಮಾಧಾನ ಮಾಡ್ತಾಳೆ. ಅಂದರೆ ಒಮ್ಮೆ ಅವಳು ದುಃಖ ಪಡ್ತಾಳೆ, ಆವಾಗ ಇವನು ಸಮಾಧಾನ ಮಾಡ್ತಾನೆ. ಒಮ್ಮೆ ಇವನು ದುಃಖ ಪಡ್ತಾನೆ, ಆಗ ಅವಳು ಸಮಾಧಾನ ಮಾಡ್ತಾಳೆ. ಹೀಗೆ ಸಮಾಧಾನ ಮಾಡಿ ಆದರೂ ಸಮಾಧಾನ ಆಗದೆ ಇಡೀ ಮನೆ ಬಿಟ್ಟು ಊರು ಸುತ್ತಾ ಇರ್ತಾನೆ. ಊರು ಸುತ್ತುವ ಮಧ್ಯದಲ್ಲಿ ಒಂದು ನದಿ ಸಿಗುತ್ತೆ, ವಿಪಾಶ ಅಂತ ಅದರ ಹೆಸರು. ಕಾಲಿಗೆಲ್ಲ ಬಳ್ಳಿ ಕಟ್ಟಿಕೊಂಡು ಹಾರ್ತಾನೆ, ನಾನಿನ್ನು ಬದುಕಿ ಉಪಯೋಗ ಇಲ್ಲ ಅಂತ. ಆದರೆ ಆ ನದಿಯೇ ಅವನ ಕಂಟು ಬಿಚ್ಚಿ, ನಿನ್ನಂಥವನು ನನ್ನ ಮಡಿಲಲ್ಲಿ ಪ್ರಾಣ ಬಿಟ್ಟರೆ ನಾಳೆ ಯಾರೂ ನನ್ನ ಹತ್ರ ಬಂದು ಪವಿತ್ರವಾದ ನದಿ ಅಂತ ಸ್ನಾನ ಮಾಡಲಿಕ್ಕೆ ಬರಲ್ಲ, ನೀನು ವಸಿಷ್ಠರನ್ನು ಕೊಂದವಳು ಅಂತ ನನ್ನನ್ನು ನಿಗ್ರಹಿಸಿಬಿಡ್ತಾರೆ ಅಂತ ಹೇಳಿ ಕಳುಹಿಸಿಕೊಡ್ತಾಳೆ. ಹೀಗೆ ವಸಿಷ್ಠರು ವಾಸ ಮಾಡುವುದು ತಾಳ್ಮೆಯ ಪರಮಾವಧಿಯಲ್ಲಿ ಬದುಕಿದ್ರು ಅನ್ನುವ ಕಾರಣಕ್ಕೆ ಅವರಿಗೆ ವಸಿಷ್ಠ ಅನ್ನೋದು ಸಾರ್ಥಕ ಆಗುತ್ತೆ. ಅದು ಎರಡರ್ಥ, ವಶಿಷ್ಠ ವಸಿಷ್ಠ. ವಶದಲ್ಲಿದ್ದವರು ಆದ್ದರಿಂದಾಗಿ ವಶಿಷ್ಠ, ವಾಸ ಮಾಡುವುದರಲ್ಲಿ ಶ್ರೇಷ್ಠರಾದ್ರಿಂದಾಗಿ ವಸಿಷ್ಠ. ಎರಡೂ ಶಬ್ದ ಪ್ರಾಮಾಣಿಕವೇ.